ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಆರಂಭವಾಗಿತ್ತು. ಏನು ಉತ್ಖನನ ಕಾರ್ಯ ಮೂರನೇ ದಿನ ನಡೆಯುವಂಥ ಸಮಯದಲ್ಲಿ ಏನು ಇಲ್ಲಿ ಉತ್ಖನನ ನಡೀತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಿಂದ ಹಿಡಿದು ಸಿದ್ದರಬಾವಿ ನಡುವೆ ಇದು 10 ಬೈ 10 ಅಲ್ಲಿ ಉತ್ಖನನ ನಡೀತಾ ಇತ್ತು. ನಾವೇನು ಈ ಒಂದು ಜಗದಲ್ಲಿ ನಿಂತುಕೊಂಡಿದ್ದೇವೆ. ಈ ಒಂದು ಸ್ಥಳದಲ್ಲಿ ಏನು ಇಲ್ಲೊಂದು ಖಾಸಗಿ ಶಿಕ್ಷಣ ಸಂಸ್ಥೆ ಇತ್ತು. ಈ ಖಾಸಗಿ ಶಿಕ್ಷಣ ಸಂಸ್ಥೆಯ ದೊಡ್ಡದೊಂದು ಬಿಲ್ಡಿಂಗ್ ತೆರವು ಮಾಡುವಂಥ ಸಮಯದಲ್ಲಿ ಇದೇ ಒಂದು ಭಾಗದಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ಬೋದು. ಇದೇ ಒಂದು ಭಾಗದಲ್ಲಿ ಈ ಒಂದು ಏನು ಪುರಾತನ ಕಾಲದ ಕೋಟೆ ಗೋಚರವಾಗುತ್ತೆ. ಈ ಕೋಟೆ ಗೋಚರವಾದಂಥ ಸಮಯದಲ್ಲಿ ದೊಡ್ಡ ಪ್ರಮಾಣದ ಹಾವು ಕೂಡ ಇದೇ ಮಾರ್ಗವಾಗಿ ಹೋಗಿತ್ತು. ಆ ಬಗ್ಗೆನೂ ಕೂಡ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿತ್ತು. ಈ ಕೋಟೆ ಭಾಗದಲ್ಲಿ ಈ ರೀತಿ ದೊಡ್ಡ ಪ್ರಮಾಣದ ಹಾವು ಹೋಗಿದೆ ಅಂತೇಳಿ ಸ್ಥಳೀಯರು ಕೂಡ ಸಾಕಷ್ಟು ಆತಂಕ ವ್ಯಕ್ತಪಡಿಸಿದ್ರು. ಯಾಕಂತಂದ್ರೆ ಲಕ್ಕುಂಡಿ ಗ್ರಾಮ ಸಾಕಷ್ಟು ಐತಿಹಾಸಿಕ ದೇವಸ್ಥಾನ ಉಳ್ಳಂತ ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ನಿಧಿ ಇದೆ ಅಂಥೇಳಿ, ಹೀಗಾಗಿ ಇಲ್ಲಿ ಉತ್ಖನನ ಮಾಡಿದರೆ ಸಾಕಷ್ಟು ಪ್ರಮಾಣದ ವಜ್ರ ವೈಡೂರ್ಯಗಳು ಕೂಡ ಸಿಗ್ತಾವಂಥೇಳಿ, ನಿಧಿ ಇದ್ದಂಥ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದ ಹಾವು 7 ಅಡಿ ಸರ್ಪ ಕೂಡ ಇರುತ್ತೆ ಅನ್ನೋದೊಂದು ನಂಬಿಕೆ ಇತ್ತು. ಹೀಗಾಗಿ ಮೈಸೂರಿಂದನೂ ಕೂಡ ಸ್ನೇಕ್ ಹಿಡಿಯಲು ಬಂದಿದ್ದಾರೆ. ಏನು ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರವಾದಂಥ ಸಮಯದಲ್ಲಿ ಆ ಒಂದು ದೃಶ್ಯವನ್ನು ನೋಡಿದಂಥ ಸ್ನೇಕ್ ಶಿವರಾಜ್ ಅವರು ಕೂಡ ಇವಾಗ ಲಕ್ಕುಂಡಿ ಗ್ರಾಮಕ್ಕೆ ಬಂದು ಆ ಬೃಹತ್ ಆಕಾರದ ಹಾವನ್ನು ಪತ್ತೆ ಮಾಡಲು ಕೂಡ ಬಂದಿದ್ದಾರೆ. ಏನು ಹಾವನ್ನು ಹಿಡಿಯುವಂಥ ಸ್ಟಿಕ್ಗಳನ್ನು ಕೂಡ ಇಲ್ಲಿಗೆ ತೆಗೆದುಕೊಂಡು ಬಂದಿದ್ದಾರೆ. ಇಡೀ ದೇಶ ಮತ್ತು ರಾಜ್ಯದಲ್ಲಿ ಕೂಡ ಸಾಕಷ್ಟು ಸಂಚಲನಕ್ಕೆ ಈ ಒಂದು ವಿಷಯ ಚರ್ಚೆಗೆ ಗ್ರಾಸವಾಗಿತ್ತು. ಯಾಕಂತಂದ್ರೆ ಬೃಹತ್ ಪ್ರಕಾರದ ಹಾವು ಈ ಒಂದು ಭಾಗದಲ್ಲಿ ಹೋಗಿರುವುದರಿಂದ ಇಲ್ಲಿ ದೊಡ್ಡ ಸರ್ಪ ಇದೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇತ್ತು. ಇವಾಗ ಅದನ್ನು ಪತ್ತೆ ಮಾಡಲು ಬಂದಿದ್ದಾರೆ. ಸರ್, ಈ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು? ಸರ್, ನಾನು ಇದೇ ರಿಪಬ್ಲಿಕ್ ಕನ್ನಡಗೂ ಮಾಧ್ಯಮದಲ್ಲಿ ಸುಮಾರು ನಾನು 2-3 ದಿವಸಗಳಿಂದ ನೋಡಿದೆ. ನನಗೇನು ಕುತೂಹಲ ಅಂದರೆ 7 ಎಡೆ ಸರ್ಪಗಳು, 2 ಎಡೆ ಸರ್ಪಗಳು, 5 ಎಡೆ ಸರ್ಪಗಳು ಅಂತ ನನಗೆ ನ್ಯೂಸ್ ಬಂದಂಥ ಟೈಮ್ನಲ್ಲಿ ಯಾರಾದರೂ ನೋಡಿರ್ಬೋದು, ನಾವು ಒಂದ್ಸಲ ನೋಡೋಣ 2 ಎಡೆ, 5 ಎಡೆ, 7 ಎಡೆ ಸರ್ಪಗಳನ್ನು ಕುತೂಹಲ ನನಗೂ ಇತ್ತು. ಯಾಕೆಂದರೆ ನಾವೊಂದು 20 ವರ್ಷಗಳಿಂದ ಈ ಅರಣ್ಯ ಪರಿಸರ ವನ್ಯಜೀವಿ ಸಂರಕ್ಷಣಾ ಸಮಾಜದಲ್ಲಿ ನಾವು ಹಲವಾರು ವರ್ಷಗಳಿಂದ ಈ ವೈಲ್ಡ್ ಅನಿಮಲ್ಸ್ ಅಂದರೆ ಸ್ನೇಕ್ಗಳಾಗ್ಬೋದು, ಬರ್ಡ್ಸ್ಗಳಾಗ್ಬೋದು, ಮತ್ತು ಪ್ರಾಣಿ ಪಕ್ಷಿಗಳನ್ನ ಉಳಿಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ಮಾಧ್ಯಮದಲ್ಲಿ ಇಲ್ಲಿ 5 ಎಡೆ ಸರ್ಪ ಇದೆ, 7 ಎಡೆ ಸರ್ಪ ಇದೆ ಅಂತ ಗೊತ್ತಾದ ತಕ್ಷಣ ನಮಗೂ ತುಂಬ ಕುತೂಹಲ ಆಯಿತು. ಯಾಕೆಂದರೆ ನಾವು ಹಿಡಿದಿರೋದೆಲ್ಲ ಒಂದು ತಲೆ ಹಾವುಗಳೇ ಆಗಿರೋದ್ರಿಂದ ಯಾಕೆ ಇಲ್ಲಿ ಸಿಗ್ಬೋದು, ಒಂದ್ಸಲ ನೋಡೋಣ ಅನ್ನೋ ಕುತೂಹಲದಿಂದ ನಾವು ಮೈಸೂರಿಂದ ಇವಾಗ ಇಲ್ಲಿಗೆ ಬಂದಿದ್ದೀವಿ ಸರ್. ಹಾಗಾಗಿ ನಾವು ಭಾಳಷ್ಟು ಬಾರಿ ನೋಡಿದ್ರೆ ಈಗ ಒಂದು ಬಾವಿ ತೋರಿಸಿದ್ರು. ಬಾವಿ ಇದೇ ಭಾಗದಲ್ಲಿ ಹೋಗಿತ್ತು ಅಂತೇಳಿ ಗ್ರಾಮಸ್ಥರು ಹೇಳಿದ್ರು. ಮೊದಲ ಬಾಗಿ ಹೋಗಿತ್ತು ಅಂತ ಹೇಳಿದ್ರು. ಹಾಗೆ ಇಲ್ಲಿ ಪ್ರತ್ಯಕ್ಷದರ್ಶಿಗಳು ಕೂಡ ಹೇಳಿದ್ರು ನಮಗೆ. ಹಾಗೆ ಇಲ್ಲೊಂದು ಬಾವಿ ಇದೆ, ಅಲ್ಲಿ ಸುಮಾರು ಹಾವುಗಳಿದೆ ಅಂತ ಹೇಳಿದ್ರು. ಆ ಸರ್ವೇ ಸಾಮಾನ್ಯ ಆ ಬಾವಿಲಿ ಹಾವಿರುವಂಥದ್ದು ಸಹಜ. ಏನಕ್ಕೆ ಅಂದರೆ ಅದ್ರ ಕಲ್ಲಿಂದ ಕಟ್ಟಿರುವಂಥ ಹಳೆ ಬಾವಿ ಆಗಿರೋದ್ರಿಂದ, ಐತಿಹಾಸಿಕ ಪೂರ್ವಸ್ಥಿತಿ ಬಾವಿ ಆಗಿರೋದ್ರಿಂದ ಅಲ್ಲಿ ಹೋಲ್ಗಳಿದೆ ಮತ್ತು ಕಪ್ಪೆ ಆಹಾರ ಹರಿಸ್ಕೊಂಡು ಅವುಗಳು ಇರ್ಬೋದು ಸರ್. ಬಟ್ ನನಗೆ ಕುತೂಹಲ ಏನಂದರೆ 5 ಎಡೆ ಸರ್ಪ, ಈ 2 ಎಡೆ ಸರ್ಪ, 7 ಎಡೆ ಸರ್ಪ ಅನ್ನೋದು ಸ್ವಲ್ಪ ಕುತೂಹಲ ಬಂದು ಈ ಜಾಗಕ್ಕೆ ನಾನು ಇವತ್ತು ಭೇಟಿ ಕೊಟ್ಟು ನೋಡೋಕೆ ಬಂದಿದ್ದೀನಿ ಸರ್. ನಿಧಿ ಸಿಕ್ಕ ಜಾಗದಲ್ಲಿ, ನಿಧಿ ಇದ್ದಂಥ ಪ್ರದೇಶದಲ್ಲಿ ಹಾವು ಇರ್ತಾವಂತ ಹೇಳ್ತಾರೆ. ಸರ್, ಸರ್ವೇ ಸಾಮಾನ್ಯವಾಗಿ ಹಾವುಗಳು ವಾಸ ಮಾಡೋದೆಲ್ಲ ಭೂಮಿ ಒಳಗಡೆನೆ. ನಿಧಿ ಹಾವು ಕಾಯ್ತದೆ ಅನ್ನೋದು ನನ್ನ ಪ್ರಕಾರವಾಗಿ ಅದು ನಂಬಿಕೆ ಇಲ್ಲ. ಈಗ ಯಾವುದೇ ಶಿವನ್ ಕೊರಳಲ್ಲಿ ಹಾವಿರ್ಬೋದು, ತಾತ ತಂದೆಗೆ ತೋರಿಸಿದ್ರು, ತಂದೆ ನನಗೆ ತೋರಿಸಿದ್ರು, ಬಟ್ ಶಿವನ್ ಕೊರಳಲ್ಲಿ 7 ಎಡೆ ಸರ್ಪ ಇದೆ ಅಂತ ನಾನು ನೋಡಿಲ್ವಲ್ಲ. ಹಾಗಾಗಿ ನನ್ನ ಪ್ರಕಾರವಾಗಿ ನಾವು ಈಗ ಭೂಮಿ ಉತ್ಖನನ ನಡೀತಾ ಇದೆ, ಉತ್ಖನನ ಕಾರ್ಯ ನಡೀತಾ ಇರಬೇಕಾದ್ರೆ ನಾವು ಭೂಮಿ ಅಗಿಬೇಕಾದ್ರೆ ಸರ್ವೇ ಸಾಮಾನ್ಯವಾಗಿ ಹಾವು 100ಕ್ಕೆ 99% ಭೂಮಿ ಒಳಗೆ ವಾಸ ಮಾಡ್ತದೆ. ಒಂದು ಹಾವು ಅದಕ್ಕೆ ಯಾವುದೇ ಹೋಲ್ ಮಾಡುವಂಥ ತಾಕತ್ತಿಲ್ಲ. ಬಟ್ ರ್ಯಾಟ್ ಅಂದರೆ ಇಲಿ ಹೋಲ್ಗಳು ಮಾಡಿರುತ್ತೆ, ಅದರೊಳಗಡೆ ಇದು ಹೋಗಿ ಅದು ಆಹಾರನ ಹರಿಸ್ಕೊಂಡು ಬದುಕ್ತಾ ಇರ್ತದೆ. ಹಾಗಾಗಿ ಸಿಕ್ಕಿರ್ಬೋದು ಅನ್ನೋದು ಒಂದಾದರೆ, ಮತ್ತೆ 5 ಎಡೆ, 7 ಎಡೆ, 2 ಎಡೆ ಅಂತೆಲ್ಲ ಸ್ವಲ್ಪ ಮಾಹಿತಿಗಳು ಬಂತು. ಆಗ ನನಗೊಂದು ಸ್ವಲ್ಪ ಕುತೂಹಲ ಆಯಿತು. ಯಾಕೆ ನಾನು ಬರೀ ಒಂದೇ ಎಡೆ ಹಾವು ಹಿಡಿದಿದ್ದೀನಲ್ಲ, 5 ಎಡೆ 7 ಎಡೆ ಯಾಕೆ ಹಿಡಿಬಾರ್ದು ಅನ್ನೋ ಕುತೂಹಲದಲ್ಲಿ ನಾನು ಬಂದಿದ್ದೀನಿ ಸರ್. ನಾನು ನೋಡಿದೆ, ತುಂಬ ಸಂತೋಷ ಆಯಿತು. ಒಳ್ಳೆ ಕಾರ್ಯ ಉತ್ಖನನ ಕಾರ್ಯನೂ ಕೂಡ ನಡೀತಾ ಇದೆ. ಈಗ ಗ್ರಾಮಸ್ಥರದೊಂದು ನಂಬಿಕೆ ಇದೆ. ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಇದೆ. ಈ ಒಂದು ಗ್ರಾಮದಲ್ಲಿ ಘಟಸರ್ಪ, ದೊಡ್ಡ ಪ್ರಮಾಣದ ಘಟಸರ್ಪ ಅಂತ ಇರುತ್ತೆ. ಅದು ಈ ಒಂದು ಭಾಗದಲ್ಲಿ ಇದೆ. ಅದು ನಿಧಿ ಕಾಯ್ತಾ ಇದೆ. ಇಲ್ಲಿ ಉತ್ಖನನ ನಡೀತಾ ಇದೆ. ಇದರ ಭೂಮಿ ಅಡಿಯಲ್ಲಿ ನಿಧಿ ಇದೆ. ಹಾಗಾಗಿ ಆ ನಾಗರ ಹಾವು ಅದನ್ನು ಕಾಯ್ತಾ ಇದೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಸರ್, ಈಗ ನಾವು ಹಲವಾರು ವರ್ಷಗಳಿಂದ ಎಲ್ಲ ಕರ್ನಾಟಕದ ಪ್ರತಿ ಒಂದಷ್ಟು ಇಷ್ಟು ಎಲ್ಲ ನಮ್ಮ ಕರ್ನಾಟಕದಲ್ಲೆಲ್ಲ ಇವಾಗ ವನ್ಯಜೀವಿ ಸಂರಕ್ಷಕಿದ್ದಾರೆ, ಟ್ರೈನಿಂಗ್ ಆಗಿದೆ. ನಮ್ಮ ಮಾಹಿತಿ ನಮಗೆ ಅನಿಸಿರೋ ಪ್ರಕಾರ ನಿಧಿಗೆ, ಹಾವಿಗೆ, ದೇವರಿಗೆ ಸಂಬಂಧ ಇಲ್ಲ ಅನ್ನೋದು ನನಗೆ. ಬಟ್ ನಾನೊಬ್ಬ ಸಾಂಪ್ರದಾಯಸ್ಥ ಆಗಿರೋ, ನನಗಿಂತ ಮುಂಚಿತವಾದಂಥ ಒಬ್ಬ ವ್ಯಕ್ತಿ ಕಲ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ಹೂ ಬಿಟ್ಟರೆ ನನಗೆ ಕೈ ಮುಗಿಯೋದು ನನ್ನ ಧರ್ಮ ಅಷ್ಟೇ, ನನ್ನ ಕರ್ತವ್ಯ ಅಷ್ಟೇ. ಬಟ್ ಅದೇನು ಅಂತ ಯೋಚನೆ ಮಾಡಿ ಅದನ್ನು ಪರೀಕ್ಷೆ ಮಾಡುವಂಥ, ಚರ್ಚಿಸುವಂಥದ್ದು ನನಗಿರಲ್ಲ. ಹಾಗಾಗಿ 5 ಎಡೆ ಸರ್ಪ, 7 ಎಡೆ ಸರ್ಪ ಅದೆಲ್ಲ ನನ್ನ ಪ್ರಕಾರವಾಗಿ ಪುರಾತನ ಕಾಲದ ಒಂದು ಆಧಾರಿತವಾಗಿ ನಾವು ನೋಡ್ತಾ ಇದ್ದೀವಿ ಹೊರತು, ನಾವು ಇಷ್ಟು ವರ್ಷ 20 ವರ್ಷದಿಂದ ಸಂರಕ್ಷಣೆ ಮಾಡಿರುವಂಥ ಈ ಒಂದು ನಮ್ಮ ಏಜ್ನಲ್ಲಿ ನಾವು ಯಾವುದೇ 2 ತಲೆ ಹಾವು, 5 ತಲೆ ಹಾವು, 7 ತಲೆ ಹಾವನ್ನ ನಾವು ನೋಡಿಲ್ಲ ಸರ್. ಬರೀ ಅದೆಲ್ಲ ಕ್ಯಾಲೆಂಡ್ರು ಮತ್ತು ಸಿನಿಮೆ ಹಾಗೂ ನಮ್ಮ ದೇವರ ಪಿಕ್ಚರ್ನಲ್ಲಿ ಮಾತ್ರ ಇರುತ್ತೆ ಸರ್.
ಮೇಡಮ್, ಈಗ ನೀವು ಯಾವ ರೀತಿ ತಿಳ್ಕೊಂಡ್ರಿ ಇಲ್ಲಿ ಏನು ಹಾವಿದೆ ಅಂತ ಪರಿಶೀಲನೆ ಮಾಡ್ತಾ ಇದ್ರಿ? ಇದೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಕೆರೆ ಇದು ಬಾವಿ ಇದೆಯಲ್ಲ, ಬಾವಿ ಇರೋ ಜಾಗದಲ್ಲಿ ಆಲ್ಮೋಸ್ಟ್ ಹಾವುಗಳು ಇದ್ದೇ ಇರುತ್ತೆ. ಯಾಕಂದ್ರೆ ಕಪ್ಪೆ ಇರ್ತವೆ, ಜಿರಳೆಗಳು, ಎಲ್ಲ ಪ್ರಾಣಿಗಳು, ಸಣ್ಣ ಸಣ್ಣ ಪ್ರಾಣಿಗಳಿರೋ ಜಾಗದಲ್ಲಿ ಹಾವು ಇರ್ತವೆ. ಅದು ಕಾಮನ್ ಆಗಿ ಇರ್ತವೆ. ಅದೆಲ್ಲ ಇದು ಇಲ್ಲಿ ಒಡವೆ ಸಿಕ್ತು, ಅದ್ ಸಿಕ್ತು, ಅದೆಲ್ಲ ಸುಳ್ಳು. ಅದಕ್ಕೋಸ್ಕರ ಹಾವಿಲ್ಲ ಇಲ್ಲಿ. ಹಾವಿರೋದು ಅದು ಊಟಕ್ಕೋಸ್ಕರ ಕಾಯ್ತಾ ಇದೆ. ಅದು ಊಟಕ್ಕೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದೆ. ಏನೋ ಗುಡ್ಡಿ ತೋಡ್ಬೇಕಾದ್ರೆ ಹಾವು ಬಂದಿದೆ. ಅದರಿಂದ ಇಲ್ಲಿ ಯಾರು ನರ್ವಸ್ ಆಗಬೇಡಿ, ಭಯ ಪಡಬೇಡಿ. ಹಾವು ಬಂದರೆ ಹೊಡೆದಾಕ್ಬೇಡಿ. ಅವನ್ನ ನೀವು ಬಂತು ಕಾಣ್ತು ಅಂದರೆ ರೆಸ್ಕ್ಯೂರ್ನ ಕರೀರಿ, ರೆಸ್ಕ್ಯೂ ಮಾಡ್ತೀವಿ. ಅಷ್ಟು ಮಾತ್ರ ನಾನು ನೀವು ಹೇಳ್ಬೇಕು. ಮೈಸೂರಿನಿಂದ ಬಂದಿರಿ, ಎಷ್ಟು ಹಿಡಿದಿದ್ರಿ ಮೈಸೂರು ಭಾಗದಲ್ಲಿ? ಎಲ್ಲೆಲ್ಲಿ ಹೋಗಿ ನೀವು ಹಾವುಗಳನ್ನು ಹಿಡಿತಿದ್ರಿ? ನಾವು ಎಲ್ಲ ಮೈಸೂರು ಸರೌಂಡಿಂಗ್, ಪ್ರಿಯಾಪಟ್ಟಣ, ಮೈಸೂರು ಎಲ್ಲ ಆಲ್ಮೋಸ್ಟ್ ಕಡೆ ಹಿಡಿತೀವಿ. ಈ ಇಲ್ಲೇ ಅಲ್ಲೇ ಅಂತ ಏನು ಹಿಡಿಯಲ್ಲ, ಎಲ್ಲ ಕಡೆನೂ ಹಿಡಿತೀವಿ. ನಾವು ಒಂದು 3,000 ಹಾವು ಹಿಡ್ದಿದ್ದೀವಿ. ಇಲ್ಲ ಅಂದಿಲ್ಲ. ನಮ್ಮ ಅಷ್ಟು ಇಲ್ಲ ಅಂದ್ರೂ ಒಂದು 2,000 ಹಾವು ಹತ್ರ ಹತ್ರ ಹಿಡ್ದಿದ್ದಾರೆ. ಇವಾಗ ಇಲ್ಲಿ ಸಿಕ್ಕರು ಅದನ್ನ ಹಿಡಿತೀರಿ? ಹಾಂ, ಹಿಡಿತೀವಿ. ಏನು ಮೈಸೂರುದಿಂದ ಬಂದಂತ ಏನು ಸ್ನೇಕ್ ಹಿಡಿಯುವಂತವರು ಕೂಡ ಇಲ್ಲಿ ಸಾಕಷ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದ ಪಕ್ಕದಲ್ಲೇ ಉತ್ಖನನ ಕಾರ್ಯ ನಡೀತಾ ಇತ್ತು. ಆ ಪಕ್ಕದಲ್ಲಿ ಒಂದು ಬೃಹತ್ ಗೋಡೆ ಪ್ರಮಾಣದಲ್ಲಿ ಹಾವು ಹೋಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಲಕ್ಕುಂಡಿ ಸ್ಥಳೀಯರು ಕೂಡ ಹೇಳಿದ್ರು, ಇಲ್ಲಿ ಬೃಹತ್ ಪ್ರಕಾರದ ಹಾವು ಹೋಗಿದೆ. ಅದನ್ನು ನೋಡಿದಂತ ಏನು ಮೈಸೂರಿನ ಸ್ನೇಕ್ ಹಿಡಿಯುವಂತವರು ಕೂಡ ಇಲ್ಲಿಗೆ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲಿ ಅಂತ ಹಾವು ಸಿಕ್ಕರೆ ನಾವು ಅದನ್ನು ಹಿಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಆರಂಭವಾಗಿತ್ತು. ಏನು ಉತ್ಖನನ ಕಾರ್ಯ 3ನೇ ದಿನ ನಡೆಯುವಂತಹ ಸಮಯದಲ್ಲಿ ಏನು ಇಲ್ಲಿ ಉತ್ಖನನ ನಡೀತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಿಂದ ಹಿಡಿದು ಸಿದ್ದರ ಬಾವಿ ನಡುವೆ ಇದು 10x10 ಅಲ್ಲಿ ಉತ್ಖನನ ನಡೀತಾ ಇತ್ತು. ನಾವೇನು ಈ ಒಂದು ಜಗದಲ್ಲಿ ನಿಂತುಕೊಂಡಿದ್ದೇವೆ. ಈ ಒಂದು ಸ್ಥಳದಲ್ಲಿ ಏನು ಇಲ್ಲೊಂದು ಖಾಸಗಿ ಶಿಕ್ಷಣ ಸಂಸ್ಥೆ ಇತ್ತು. ಈ ಖಾಸಗಿ ಶಿಕ್ಷಣ ಸಂಸ್ಥೆಯ ದೊಡ್ಡದೊಂದು ಬಿಲ್ಡಿಂಗ್ ತೆರವು ಮಾಡುವಂತಹ ಸಮಯದಲ್ಲಿ ಇದೇ ಒಂದು ಭಾಗದಲ್ಲಿ ಇಲ್ಲಿ ನೋಡ್ತಾ ಇರಬಹುದು, ಇದೇ ಒಂದು ಭಾಗದಲ್ಲಿ ಈ ಒಂದು ಏನು ಪುರಾತನ ಕಾಲದ ಕೋಟೆ ಗೋಚರವಾಗುತ್ತೆ. ಈ ಕೋಟೆ ಗೋಚರವಾದಂತಹ ಸಮಯದಲ್ಲಿ ದೊಡ್ಡ ಪ್ರಮಾಣದ ಹಾವು ಕೂಡ ಇದೇ ಮಾರ್ಗವಾಗಿ ಹೋಗಿತ್ತು. ಆ ಬಗ್ಗೆನೂ ಕೂಡ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿತ್ತು. ಈ ಕೋಟೆ ಭಾಗದಲ್ಲಿ ಈ ರೀತಿ ದೊಡ್ಡ ಪ್ರಮಾಣದ ಹಾವು ಹೋಗಿದೆ ಅಂತ ಹೇಳಿ ಸ್ಥಳೀಯರು ಕೂಡ ಸಾಕಷ್ಟು ಆತಂಕ ವ್ಯಕ್ತಪಡಿಸಿದ್ರು. ಯಾಕಂತಂದ್ರೆ ಲಕ್ಕುಂಡಿ ಗ್ರಾಮ ಸಾಕಷ್ಟು ಐತಿಹಾಸಿಕ ದೇವಸ್ಥಾನ ಉಳ್ಳಂತ ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ನಿಧಿ ಇದೆ ಅಂತ ಹೇಳಿ, ಹೀಗಾಗಿ ಇಲ್ಲಿ ಉತ್ಖನನ ಮಾಡಿದರೆ ಸಾಕಷ್ಟು ಪ್ರಮಾಣದ ವಜ್ರ ವೈಡೂರ್ಯಗಳು ಕೂಡ ಸಿಗ್ತಾವಂತ ಹೇಳಿ, ನಿಧಿ ಇದ್ದಂಥ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದ ಹಾವು, 7 ಅಡಿ ಸರ್ಪ ಕೂಡ ಇರುತ್ತೆ ಅನ್ನೋದೊಂದು ನಂಬಿಕೆ ಇತ್ತು. ಹೀಗಾಗಿ ಮೈಸೂರಿಂದನೂ ಕೂಡ ಸ್ನೇಕ್ ಹಿಡಿಯಲು ಬಂದಿದ್ದಾರೆ. ಏನು ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರವಾದಂಥ ಸಮಯದಲ್ಲಿ ಆ ಒಂದು ದೃಶ್ಯವನ್ನು ನೋಡಿದಂಥ ಸ್ನೇಕ್ ಶಿವರಾಜ್ ಅವರು ಕೂಡ ಇವಾಗ ಲಕ್ಕುಂಡಿ ಗ್ರಾಮಕ್ಕೆ ಬಂದು ಆ ಬೃಹತ್ ಆಕಾರದ ಹಾವನ್ನು ಪತ್ತೆ ಮಾಡಲು ಕೂಡ ಬಂದಿದ್ದಾರೆ. ಏನು ಹಾವನ್ನು ಹಿಡಿಯುವಂಥ ಸ್ಟಿಕ್ಗಳನ್ನು ಕೂಡ ಇಲ್ಲಿಗೆ ತೆಗೆದುಕೊಂಡು ಬಂದಿದ್ದಾರೆ. ಇಡೀ ದೇಶ ಮತ್ತು ರಾಜ್ಯದಲ್ಲಿ ಕೂಡ ಸಾಕಷ್ಟು ಸಂಚಲನಕ್ಕೆ ಈ ಒಂದು ವಿಷಯ ಚರ್ಚೆಗೆ ಗ್ರಾಸವಾಗಿತ್ತು. ಯಾಕಂತಂದ್ರೆ ಬೃಹತ್ ಪ್ರಕಾರದ ಹಾವು ಈ ಒಂದು ಭಾಗದಲ್ಲಿ ಹೋಗಿರುವುದರಿಂದ ಇಲ್ಲಿ ದೊಡ್ಡ ಸರ್ಪ ಇದೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇತ್ತು. ಇವಾಗ ಅದನ್ನು ಪತ್ತೆ ಮಾಡಲು ಬಂದಿದ್ದಾರೆ. ಸರ್, ಈ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು? ಸರ್, ನಾನು ಇದೇ ರಿಪಬ್ಲಿಕ್ ಕನ್ನಡಗೂ ಮಾಧ್ಯಮದಲ್ಲಿ ಸುಮಾರು ನಾನು 2-3 ದಿವಸಗಳ ಹಿಂದೆ ನೋಡಿದೆ. ನನಗೇನು ಕುತೂಹಲ ಅಂದರೆ 7 ಎಡೆ ಸರ್ಪಗಳು, 2 ಎಡೆ ಸರ್ಪಗಳು, 5 ಎಡೆ ಸರ್ಪಗಳು ಅಂತ ನನಗೆ ನ್ಯೂಸ್ ಬಂದಂಥ ಟೈಮ್ನಲ್ಲಿ ಯಾರಾದರೂ ನೋಡಿರ್ಬೋದು, ನಾವು ಒಂದ್ಸಲ ನೋಡೋಣ 2 ಎಡೆ, 5 ಎಡೆ, 7 ಎಡೆ ಸರ್ಪಗಳನ್ನು ಕುತೂಹಲ ನನಗೂ ಇತ್ತು. ಯಾಕೆ ನಾವೊಂದು 20 ವರ್ಷಗಳಿಂದ ಈ ಅರಣ್ಯ ಪರಿಸರ ವನ್ಯಜೀವಿ ಸಂರಕ್ಷಣಾ ಸಮಾಜದಲ್ಲಿ ನಾವು ಹಲವಾರು ವರ್ಷಗಳಿಂದ ಈ ವೈಲ್ಡ್ ಅನಿಮಲ್ಸ್ ಅಂದರೆ ಸ್ನೇಕ್ಗಳಾಗ್ಬೋದು, ಬರ್ಡ್ಸ್ಗಳಾಗ್ಬೋದು, ಮತ್ತು ಪ್ರಾಣಿ ಪಕ್ಷಿಗಳನ್ನ ಉಳಿಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ಮಾಧ್ಯಮದಲ್ಲಿ ಇಲ್ಲಿ 5 ಎಡೆ ಸರ್ಪ ಇದೆ, 7 ಎಡೆ ಸರ್ಪ ಇದೆ ಅಂತ ಗೊತ್ತಾದ ತಕ್ಷಣ ನಮಗೂ ತುಂಬ ಕುತೂಹಲ ಆಯಿತು. ಯಾಕೆಂದರೆ ನಾವು ಹಿಡ್ದಿರೋದೆಲ್ಲ ಒಂದು ತಲೆ ಹಾವುಗಳೇ ಆಗಿರೋದ್ರಿಂದ ಯಾಕೆ ಇಲ್ಲಿ ಸಿಗ್ಬೋದು, ಒಂದ್ಸಲ ನೋಡೋಣ ಅನ್ನೋ ಕುತೂಹಲದಿಂದ ನಾವು ಮೈಸೂರಿಂದ ಇವಾಗ ಇಲ್ಲಿಗೆ ಬಂದಿದ್ದೀವಿ ಸರ್. ಹಾಗಾಗಿ ನಾವು ಭಾಳಷ್ಟು ಬಾರಿ ನೋಡಿದ್ರೆ ಈಗ ಒಂದು ಬಾವಿ ತೋರಿಸಿದ್ರು. ಬಾವಿ ಇದೇ ಭಾಗದಲ್ಲಿ ಹೋಗಿತ್ತು ಅಂತ ಹೇಳಿ ಗ್ರಾಮಸ್ಥರು ಹೇಳಿದ್ರು. ಮೊದಲ ಬಾಗಿ ಹೋಗಿತ್ತು ಅಂತ ಹೇಳಿದ್ರು. ಹಾಗೆ ಇಲ್ಲಿ ಪ್ರತ್ಯಕ್ಷದರ್ಶಿಗಳು ಕೂಡ ಹೇಳಿದ್ರು ನಮಗೆ. ಹಾಗೆ ಇಲ್ಲೊಂದು ಬಾವಿ ಇದೆ, ಅಲ್ಲಿ ಸುಮಾರು ಹಾವುಗಳಿದೆ ಅಂತ ಹೇಳಿದ್ರು. ಆ ಸರ್ವೇ ಸಾಮಾನ್ಯ ಆ ಬಾವಿಲಿ ಹಾವಿರುವಂಥದ್ದು ಸಹಜ. ಏನಕ್ಕೆ ಅಂದರೆ ಅದ್ರ ಕಲ್ಲಿಂದ ಕಟ್ಟಿರುವಂಥ ಹಳೆ ಬಾವಿ ಆಗಿರೋದ್ರಿಂದ, ಐತಿಹಾಸಿಕ ಪೂರ್ವಸಿದ್ಧಿ ಬಾವಿ ಆಗಿರೋದ್ರಿಂದ ಅಲ್ಲಿ ಹೋಲ್ಗಳಿದೆ, ಮತ್ತು ಕಪ್ಪೆ ಆಹಾರ ಹರಿಸ್ಕೊಂಡು ಅವುಗಳು ಇರ್ಬೋದು ಸರ್. ಬಟ್ ನನಗೆ ಕುತೂಹಲ ಏನಂದರೆ 5 ಎಡೆ ಸರ್ಪ, ಈ 2 ಎಡೆ ಸರ್ಪ, 7 ಎಡೆ ಸರ್ಪ ಅನ್ನೋದು ಸ್ವಲ್ಪ ಕುತೂಹಲ ಬಂದು ಈ ಜಾಗಕ್ಕೆ ನಾನು ಇವತ್ತು ಭೇಟಿ ಕೊಟ್ಟು ನೋಡೋಕೆ ಬಂದಿದ್ದೀನಿ ಸರ್. ಈಗ ನಿಧಿ ಸಿಕ್ಕ ಜಾಗದಲ್ಲಿ, ನಿಧಿ ಇದ್ದಂಥ ಪ್ರದೇಶದಲ್ಲಿ ಹಾವು ಇರ್ತಾವಂತ ಹೇಳ್ತಾರೆ. ಸರ್, ಸರ್ವೇ ಸಾಮಾನ್ಯವಾಗಿ ಹಾವುಗಳು ವಾಸ ಮಾಡೋದೆಲ್ಲ ಭೂಮಿ ಒಳಗಡೆನೆ. ನಿಧಿ ಹಾವು ಕಾಯ್ತದೆ ಅನ್ನೋದು ನನ್ನ ಪ್ರಕಾರವಾಗಿ ಅದು ನಂಬಿಕೆ ಇಲ್ಲ. ಈಗ ಯಾವುದೇ ಶಿವನ್ ಕೊರಳಲ್ಲಿ ಹಾವಿರ್ಬೋದು, ತಾತ ತಂದೆಗೆ ತೋರಿಸಿದ್ರು, ತಂದೆ ನನಗೆ ತೋರಿಸಿದ್ರು, ಬಟ್ ಶಿವನ್ ಕೊರಳಲ್ಲಿ 7 ಎಡೆ ಸರ್ಪ ಇದೆ ಅಂತ ನಾನು ನೋಡಿಲ್ವಲ್ಲ.
ಹಾಗಾಗಿ ನನ್ನ ಪ್ರಕಾರವಾಗಿ ನಾವು ಈಗ ಭೂಮಿ ಉತ್ಖನನ ನಡೀತಾ ಇದೆ, ಉತ್ಖನನ ಕಾರ್ಯ ನಡೀತಾ ಇರಬೇಕಾದ್ರೆ ನಾವು ಭೂಮಿ ಅಗಿಬೇಕಾದ್ರೆ ಸರ್ವೇ ಸಾಮಾನ್ಯವಾಗಿ ಹಾವು 100ಕ್ಕೆ 99% ಭೂಮಿ ಒಳಗೆ ವಾಸ ಮಾಡ್ತದೆ. ಒಂದು ಹಾವು ಅದಕ್ಕೆ ಯಾವುದೇ ಹೋಲ್ ಮಾಡುವಂಥ ತಾಕತ್ತಿಲ್ಲ. ಬಟ್ ರ್ಯಾಟ್ ಅಂದರೆ ಇಲಿ ಹೋಲ್ಗಳು ಮಾಡಿರುತ್ತೆ, ಅದರೊಳಗಡೆ ಇದು ಹೋಗಿ ಅದು ಆಹಾರನ ಅರಿಸ್ಕೊಂಡು ಬದುಕ್ತಾ ಇರ್ತದೆ. ಹಾಗಾಗಿ ಸಿಕ್ಕಿರ್ಬೋದು ಅನ್ನೋದು ಒಂದಾದರೆ, ಮತ್ತೆ 5 ಎಡೆ 7 ಎಡೆ 2 ಎಡೆ ಅಂತೆಲ್ಲ ಸ್ವಲ್ಪ ಮಾಹಿತಿಗಳು ಬಂತು. ಆಗ ನನಗೊಂದು ಸ್ವಲ್ಪ ಕುತೂಹಲ ಆಯಿತು, ಯಾಕೆ ನಾನು ಬರೀ ಒಂದೇ ಎಡೆ ಹಾವು ಹಿಡಿದಿದ್ದೀನಲ್ಲ, 5 ಎಡೆ 7 ಎಡೆ ಯಾಕೆ ಹಿಡಿಬಾರ್ದು ಅನ್ನೋ ಕುತೂಹಲದಲ್ಲಿ ನಾನು ಬಂದಿದ್ದೀನಿ ಸರ್. ನಾನು ನೋಡಿದೆ, ತುಂಬ ಸಂತೋಷ ಆಯಿತು. ಒಳ್ಳೆ ಕಾರ್ಯ ಉತ್ಖನನ ಕಾರ್ಯನೂ ಕೂಡ ನಡೀತಾ ಇದೆ. ಈಗ ಗ್ರಾಮಸ್ಥರದ ಒಂದು ನಂಬಿಕೆ ಇದೆ, ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಇದೆ, ಈ ಒಂದು ಗ್ರಾಮದಲ್ಲಿ ಘಟಸರ್ಪ, ದೊಡ್ಡ ಪ್ರಮಾಣದ ಘಟಸರ್ಪ ಅಂತ ಇರುತ್ತೆ, ಅದು ಈ ಒಂದು ಭಾಗದಲ್ಲಿ ಇದೆ, ಅದು ನಿಧಿ ಕಾಯ್ತಾ ಇದೆ, ಇಲ್ಲಿ ಉತ್ಖನನ ನಡೀತಾ ಇದೆ, ಇದರ ಭೂಮಿ ಅಡಿಯಲ್ಲಿ ನಿಧಿ ಇದೆ, ಹಾಗಾಗಿ ಆ ನಾಗರ ಹಾವು ಅದನ್ನು ಕಾಯ್ತಾ ಇದೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಸರ್, ಈಗ ನಾವು ಹಲವಾರು ವರ್ಷಗಳಿಂದ ಆ, ಎಲ್ಲ ಕರ್ನಾಟಕದ ಪ್ರತಿ ಒಂದಷ್ಟು ಇಷ್ಟು ಎಲ್ಲ ನಮ್ಮ ಕರ್ನಾಟಕದಲ್ಲೆಲ್ಲ ಇವಾಗ ವನ್ಯಜೀವಿ ಸಂರಕ್ಷಕಿದ್ದಾರೆ, ಟ್ರೈನಿಂಗ್ ಆಗಿದೆ. ನಮ್ಮ ಮಾಹಿತಿ ನಮಗೆ ಅನಿಸಿರೋ ಪ್ರಕಾರ ನಿಧಿಗೆ ಹಾವಿಗೆ ದೇವರಿಗೆ ಸಂಬಂಧ ಇಲ್ಲ ಅನ್ನೋದು ನನಗೆ. ಬಟ್ ನಾನೊಬ್ಬ ಸಾಂಪ್ರದಾಯಸ್ಥ ಆಗಿರೋ, ನನಗಿಂತ ಮುಂಚಿತವಾದಂಥ ಒಬ್ಬ ವ್ಯಕ್ತಿ ಕಲ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ಹೂ ಬಿಟ್ಟರೆ ನನಗೆ ಕೈ ಮುಗಿಯೋದು ನನ್ನ ಧರ್ಮ ಅಷ್ಟೇ, ನನ್ನ ಕರ್ತವ್ಯ ಅಷ್ಟೇ. ಬಟ್ ಅದೇನು ಅಂತ ಯೋಚನೆ ಮಾಡಿ ಅದನ್ನು ಪರೀಕ್ಷೆ ಮಾಡುವಂಥ ಚರ್ಚಿಸುವಂಥದ್ದು ನನಗಿರಲ್ಲ. ಹಾಗಾಗಿ 5 ಎಡೆ ಸರ್ಪ 7 ಎಡೆ ಸರ್ಪ ಅದೆಲ್ಲ ನನ್ನ ಪ್ರಕಾರವಾಗಿ ಪುರಾತನ ಕಾಲದ ಒಂದು ಆಧಾರಿತವಾಗಿ ನಾವು ನೋಡ್ತಾ ಇದ್ದೀವಿ ಹೊರತು, ನಾವು ಇಷ್ಟು ವರ್ಷ 20 ವರ್ಷದಿಂದ ಸಂರಕ್ಷಣೆ ಮಾಡಿರುವಂಥ ಈ ಒಂದು ನಮ್ಮ ಏಜ್ನಲ್ಲಿ ನಾವು ಯಾವುದೇ 2 ತಲೆ ಹಾವು, 5 ತಲೆ ಹಾವು, 7 ತಲೆ ಹಾವನ್ನ ನಾವು ನೋಡಿಲ್ಲ ಸರ್. ಬರೀ ಅದೆಲ್ಲ ಕ್ಯಾಲೆಂಡ್ರು ಮತ್ತು ಸಿನಿಮೆ ಹಾಗೂ ನಮ್ಮ ದೇವರ ಪಿಕ್ಚರ್ನಲ್ಲಿ ಮಾತ್ರ ಇರುತ್ತೆ ಸರ್. ಮೇಡಮ್, ಈಗ ನೀವು ಯಾವ ರೀತಿ ತಿಳ್ಕೊಂಡ್ರಿ ಇಲ್ಲಿ ಏನು ಹಾವಿದೆ ಅಂತ ಪರಿಶೀಲನೆ ಮಾಡ್ತಾ ಇದ್ದೀರಿ? ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಕೆರೆ ಇದು ಬಾವಿ ಇದೆಯಲ್ಲ, ಬಾವಿ ಇರೋ ಜಾಗದಲ್ಲಿ ಆಲ್ಮೋಸ್ಟ್ ಹಾವುಗಳು ಇದ್ದೇ ಇರುತ್ತೆ. ಯಾಕಂದ್ರೆ ಕಪ್ಪೆ ಇರ್ತವೆ, ಜಿರಳೆಗಳು, ಎಲ್ಲ ಪ್ರಾಣಿಗಳು, ಸಣ್ಣ ಸಣ್ಣ ಪ್ರಾಣಿಗಳಿರೋ ಜಾಗದಲ್ಲಿ ಹಾವು ಇರ್ತವೆ. ಅದು ಕಾಮನ್ ಆಗಿ ಇರ್ತವೆ. ಅದೆಲ್ಲ ಇದು ಇಲ್ಲಿ ಒಡವೆ ಸಿಕ್ತು, ಅದು ಸಿಕ್ತು, ಅದೆಲ್ಲ ಸುಳ್ಳು. ಅದಕ್ಕೋಸ್ಕರ ಹಾವಿಲ್ಲ ಇಲ್ಲಿ. ಹಾವಿರೋದು ಅದು ಊಟಕ್ಕೋಸ್ಕರ ಕಾಯ್ತಾ ಇದೆ. ಅದು ಊಟಕ್ಕೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದೆ. ಏನೋ ಗುಡ್ಡಿ ತೋಡ್ಬೇಕಾದ್ರೆ ಹಾವು ಬಂದಿದೆ. ಅದರಿಂದ ಇಲ್ಲಿ ಯಾರು ನರ್ವಸ್ ಆಗಬೇಡಿ, ಭಯ ಪಡಬೇಡಿ. ಹಾವು ಬಂದರೆ ಹೊಡೆದಾಕ್ಬೇಡಿ. ಅವನ್ನ ನೀವು ಬಂತು ಕಾಣ್ತು ಅಂದರೆ ರೆಸ್ಕ್ಯೂರ್ನ ಕರೀರಿ, ರೆಸ್ಕ್ಯೂ ಮಾಡ್ತೀವಿ. ಅಷ್ಟು ಮಾತ್ರ ನಾನು ನೀವು ಹೇಳ್ಬೇಕು. ಮೈಸೂರಿನಿಂದ ಬಂದಿರಿ, ಎಷ್ಟು ಹಿಡಿದಿದ್ರಿ ಮೈಸೂರು ಭಾಗದಲ್ಲಿ? ಎಲ್ಲೆಲ್ಲಿ ಹೋಗಿ ನೀವು ಹಾವುಗಳನ್ನು ಹಿಡಿತಿದ್ರಿ? ನಾವು ಎಲ್ಲ ಮೈಸೂರು ಸರೌಂಡಿಂಗ್, ಪ್ರಿಯಾಪಟ್ಟಣ, ಮೈಸೂರು ಎಲ್ಲ ಆಲ್ಮೋಸ್ಟ್ ಕಡೆ ಹಿಡಿತೀವಿ. ಈ ಇಲ್ಲೇ ಅಲ್ಲೇ ಅಂತ ಏನು ಹಿಡಿಯಲ್ಲ, ಎಲ್ಲ ಕಡೆನೂ ಹಿಡಿತೀವಿ. ನಾವು ಒಂದು 3,000 ಹಾವು ಹಿಡ್ದಿದ್ದೀವಿ, ಇಲ್ಲ ಅಂತಿಲ್ಲ. ನಮ್ಮ ಅಷ್ಟು ಇಲ್ಲ ಅಂದ್ರೂ ಒಂದು 2,000 ಹಾವು ಹತ್ರ ಹಿಡ್ದಿದ್ದಾರೆ. ಇವಾಗ ಇಲ್ಲಿ ಸಿಕ್ಕರು ಅದನ್ನು ಹಿಡಿತೀರಿ? ಹಾಂ, ಹಿಡಿತೀವಿ. ಏನು ಮೈಸೂರುದಿಂದ ಬಂದಂತ ಏನು ಸ್ನೇಕ್ ಹಿಡಿಯುವಂತವರು ಕೂಡ ಇಲ್ಲಿ ಸಾಕಷ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದ ಪಕ್ಕದಲ್ಲೇ ಉತ್ಖನನ ಕಾರ್ಯ ನಡೀತಾ ಇತ್ತು. ಆ ಪಕ್ಕದಲ್ಲಿ ಒಂದು ಬೃಹತ್ ಗೋಡೆ ಪ್ರಮಾಣದಲ್ಲಿ ಹಾವು ಹೋಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಲಕ್ಕುಂಡಿ ಸ್ಥಳೀಯರು ಕೂಡ ಹೇಳಿದ್ರು, ಇಲ್ಲಿ ಬೃಹತ್ ಪ್ರಕಾರದ ಹಾವು ಹೋಗಿದೆ. ಅದನ್ನು ನೋಡಿದಂತ ಏನು ಮೈಸೂರಿನ ಸ್ನೇಕ್ ಹಿಡಿಯುವಂತವರು ಕೂಡ ಇಲ್ಲಿಗೆ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಲ್ಲಿ ಅಂತ ಹಾವು ಸಿಕ್ಕರೆ ನಾವು ಅದನ್ನು ಹಿಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.